ಡಿ ಬಿ ಕಿಲ್ಲರ್ ಹಾಕಿದ್ದೀನಿ. ಪೊಲೀಸ್ ಹಿಡಿದ್ಬಿಟ್ಟ. ಹೆಲ್ಮೆಟ್ ಎಲ್ಲ ಕರೆಕ್ಟಾಗಿ ಹಾಕೊಂಡಿದ್ವಿ. ಒಂದು 3 to 4 hours ಬೇಕು ಟ್ಯೂನ್ ಮಾಡೋಕ್ಕೆ ಅಂತ. ನಿಸ್ಸಾನ್ GTR ಕೋಡ್ 6 ಟ್ಯೂನ್. ನೈಸ್. ನಮ್ಮ ವಿರಾಟ್ ಸರ್ ಎಲ್ಲಿದ್ದಾರೆ ನೋಡೋಣ. So what's up fam? Hi, so welcome back to my new vlog guys. ಇವತ್ತಿನ ಬ್ಲಾಗಲ್ಲಿ ನಾನು ಬೈಕ್ ಒಂದು ನ್ಯೂ ಅಪ್ಡೇಟ್ ಅಂತ ಹೇಳಿದ್ನಲ್ಲ, ಏನೋ ತೋರಿಸ್ತೀನಿ ಅಂತ. ಸೊ ಇವಾಗ ಹೋಗ್ತಾ ಇದ್ದೀನಿ. ಇವಾಗ ಫಸ್ಟ್ ಕಾಲೇಜ್ಗೆ ಹೋಗಿ ಬಂದ್ಬಿಡೋಣ. ಕಾಲೇಜಿನಲ್ಲಿ ಡೈರೆಕ್ಟ್ ಅಲ್ಲೇ ಹೋಗೋಣ. ನಮ್ಮ ಕಾಲೇಜ್ ಹತ್ರ ನಮ್ಮ ತಮ್ಮ ಬರ್ತಾನಂತೆ. ಸೊ ನೋಡಿ, ಗಾಡಿ ಫುಲ್ ಕ್ಲೀನ್ ಮಾಡಿ ನಿಲ್ಲಿಸಿದ್ದೀನಿ. ಸೊ ಯಾಕೆ ಅದೇ ಫಸ್ಟ್ ಕಾಲೇಜೆಲ್ಲ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿ ನಮ್ಮ ತಮ್ಮ ನನ್ನ ಕಾಲೇಜ್ ಹತ್ರನೇ ಬರ್ತಾನಂತೆ. ಅವ್ನು ಹೆಲ್ಮೆಟ್ ಎಲ್ಲ ತೊಗೊಂಬರ್ತಾನೆ. ಸೊ ಕಾಲೇಜಿಂದ ಡೈರೆಕ್ಟ್ ಹಂಗೆ ಹೋಗೋಣ. ಲೆಟ್ಸ್ ಗೋ. ಫಸ್ಟ್ ಕಾಲೇಜ್ ಅಟೆಂಡ್ ಮಾಡೋಣ. ಸೊ ಕಾಲೇಜ್ಗೆ ಹೋಗೋಣ ಬನ್ನಿ. ಇಲ್ಲಿ ಕಾಲೇಜಿಗೆ ರೀಚ್ ಆಗಿದ್ದೀನಿ. ಇದು ಕಾಲೇಜ್ಗೆ ಏನೋಪ್ಪ ಜನನೇ ಇಲ್ಲ ಗೈಸ್ ಯಾರು. ಅದೇ ನಮ್ಮ ಕಾಲೇಜ್ MES. ಸೊ ಹೋಗೋಣ ಬನ್ನಿ ಕಾಲೇಜ್ ಒಳಗಡೆ. ಜಾಸ್ತಿ ಕಾಲೇಜ್ ಬ್ಲಾಗ್ ಮಾಡೋಕ್ಕೆ ಹೋಗಲ್ಲ. ಈಚೆ ಬಂದ ತಕ್ಷಣ ಹಂಗೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್ ಎಲ್ಲ ಬಂದರು, ಸಮೀರ್ ಅಂತ. ಸೊ ಬನ್ನಿ ಲೆಟ್ಸ್ ಗೋ, ಹೋಗೋಣ ಕಾಲೇಜ್ಗೆ. ಇಲ್ಲಿ ಕ್ಲಾಸಿಗೆ ಬಂದು ಕೂತ್ಕೊಂಡಿದ್ದೀನಿ. ಯಾರೂ ಜನನೇ ಇಲ್ಲ ಗೈಸ್, ಫುಲ್ ಖಾಲಿ. ನಮ್ಮ MES ಕಾಲೇಜ್ ಅಂದರೆ ನಮ್ಮ MES ಕಾಲೇಜ್. ಅಡ್ಮಿಷನ್ಸ್ ಎಲ್ಲ ಆಗ್ತಿದೆ. ಬನ್ನಿ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಕಾಲೇಜ್ ಬಂದಾಗ. ನಮ್ಮ ಕಾಲೇಜಲ್ಲಿ ರಂಗೋಲಿ ಕಾಂಪಿಟೇಷನ್ ಎಲ್ಲ ಇಲ್ಲಿ ಮಾಡ್ತಾರೆ. ಸೂಪರಾಗಿ ಮಾಡ್ತಾರೆ. ಕಾಲೇಜ್ ಫುಲ್ ಜನಸಾಗರ. ತುಂಬ ದಿವಸ ಆಗಿತ್ತಲ್ವ ಗೈಸ್ ಕಾಲೇಜಲ್ಲಿ ಬ್ಲಾಗ್ ಮಾಡ್ದಂಗೆ, ಅದಕ್ಕೆ ಸುಮ್ಮನೆ ಕಾಲೇಜ್ ತೋರಿಸ್ತಾ ಇದ್ದೀನಿ ಗೈಸ್. ಸೊ ನೋಡಿ, ಎಲ್ಲ ಫ್ಲೋರಲ್ಲೂ ಒಬ್ಬೊಬ್ರು ಇರ್ತಾರೆ. ಸೂಪರ್ ಆಗಿದೆ. ನಾನೇನು ಮಾತಾಡೋದು ಗೈಸ್ ನಮ್ಮ ಕಾಲೇಜ್ ಬಗ್ಗೆ. ನೀವು ಬನ್ನಿ ನೋಡಿ, ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಈಗ. ಅವರು ಕ್ಲಾಸ್ಗೆ ಹೋಗ್ತಾರೆ, ನಾನು ಕ್ಲಾಸ್ಗೆ ಹೋಗೋಣ. ಲೆಟ್ಸ್ ಗೋ ಗೈಸ್. ಕಾಲೇಜೆಲ್ಲ ಮುಗೀತು. ಒಂದು ಕೆಫೆಗೆ ಬಂದಿದ್ದೆ. ಇಲ್ಲೇನೋ ತಿರ್ಕೊಂಡು ಹಂಗೆ ಹೋಗೋಣ. ಲೆಟ್ಸ್ ಗೋ. ಅದೇ ಗೈಸ್, ಡಿ ಬಿ ಕಿಲ್ಲರ್ ಹಾಕಿದ್ದೀನಿ ಎರಡಕ್ಕೂ. ಇವಾಗ ಹೋಗೋದು. ನಮ್ಮ ತಮ್ಮ ಆಟೋಲ್ಲಿ ಬರ್ತಾ ಇದ್ದಾನೆ. ಸೊ ಲೆಟ್ಸ್ ಗೋ, ಹೋಗೋಣ. ಯಾಕೆ ಏನು ಎತ್ತ ಅಂತ ನಿಮ್ಗೆ ಹೇಳಿಲ್ಲ ಅಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಮಾಡಿಸ್ತಾ ಇದ್ದೀನಿ ಅಂತ. ಲೆಟ್ಸ್ ಗೋ. ಇವಾಗ ಫೈನಲಿ ಓಡ್ತಾ ಇದ್ದೀವಿ. ಎಲ್ಲಿ? ಕಣ್ಣೂರು ಅಂತೆ. ನಾನು ಎನ್ನೂರು ಅಂದ್ಕೊಂಡಿದ್ದೆ ಆವಾಗಲೇ. ಸೊ ಎಲ್ಲ ಆಲ್ಮೋಸ್ಟ್ ಅಲ್ಲೇ ಬರುತ್ತೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ಏರಿಯಾಗೆ. ಸೊ ಯಾಕೆ ಲೆಟ್ಸ್ ಗೋ. ನಮ್ಮ ತಮ್ಮನೂ ಬಂದ, ಇಬ್ಬರು ಹೋಗ್ತಾ ಇದ್ದೀವಿ ಇವಾಗ ಕಾಲೇಜೆಲ್ಲ ಮುಗಿಸ್ಕೊಂಡು. ಹೋಗುವಾಗ ಬ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ರೀಚ್ ಆಗೋಣ ಫಸ್ಟ್. ಲೆಟ್ಸ್ ಗೋ, ಹೋಗೋಣ ಬನ್ನಿ ಫಸ್ಟ್. ಗೈಸ್ ಆನ್ ದ ವೇ ಹೋಗುವಾಗ ಲಂಚ್ ಮಾಡ್ಕೊಂಡು ಹೋಗೋಣ. ಸೊ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಬ್ಲೈನ್ ನೋಡೇ ಗೊತ್ತಾಗಿರುತ್ತೆ. ಹೋಗೋಣ ಬನ್ನಿ, ಸೂಪರಾಗಿರುತ್ತೆ. ಲೆಟ್ಸ್ ಗೋ. ಅದೇ ಆನ್ ದ ವೇ ಹೋಗೋ ಪೊಲೀಸ್ ಹಿಡಿದ್ಬಿಟ್ಟ. ಹೆಲ್ಮೆಟ್ ಎಲ್ಲ ಕರೆಕ್ಟಾಗಿ ಹಾಕೊಂಡಿದ್ವಿ. ಒನ್ ವೇ ನಂಗೆ ರೋಡೇ ಗೊತ್ತಿಲ್ಲ ಕರೆಕ್ಟಾಗಿ. ಹೇಳಿದ್ರು ಸರ್ ಇಷ್ಟಾಗ್ತೀರಿ ಅಂತಿದ್ರು. ಸರ್ ನೋಡಿ ಸರ್, ಒಂದು ಸ್ವಲ್ಪ ಕಮ್ಮಿ ಮಾಡಿ ಸರ್ ಅಂತ ಹೇಳಿದೆ. ಅದಕ್ಕೆ ಕಮ್ಮಿ ಹಾಕಿದ್ರು. ಸೊ ಹೋಗ್ತಾ ಇದ್ದೀನಿ ಗೈಸ್. ಲೆಟ್ಸ್ ಗೋ, ಹೋಗೋಣ ಬನ್ನಿ ಫಸ್ಟ್. ಅದೇ ವೆಜ್ ಮೀಲ್ಸ್ ತೊಗೊಂಡಿದ್ದೀನಿ. ಅವನು ರೋಟಿ ಕರಿ ತೊಗೊಂಡಿದ್ದಾನೆ. ಫುಲ್ ತಿನ್ಕೊಂಡು ಓಡೋಣ ಬನ್ನಿ. ಅಲ್ಲೇ ನಿಲ್ಸಿದ್ದೀನಿ ಗಾಡಿ. ಲೆಟ್ಸ್ ಗೋ ಗೈಸ್. ಲಂಚ್ ಎಲ್ಲ ಆಯಿತು. ಇವಾಗ ಹೋಗ್ತಾ ಇದ್ದೀವಿ. ಸೀದಾ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಹೋಗೋಣ. ಇನ್ನೆಷ್ಟು ಒಂದು 10 ಕಿಲೋಮೀಟರ್ಸ್ ಇದೆಯಾ? 8 ಕಿಲೋಮೀಟರ್ಸ್ ಅಷ್ಟೇ ಇದೆ ಅಂತೆ. ಸೊ ಯಾಕೆ ಲೆಟ್ಸ್ ಗೋ, ಅಲ್ಲಿ ಹೋಗೋಣ. ಯಾವ್ಯಾವ ಕಾರ್ ಟ್ಯೂನಿಂಗ್ ಬಂದಿದೆ ಎಲ್ಲ ತೋರಿಸ್ಕೊಡ್ತೀನಿ. ವೇಟ್ ಆ್ಯಂಡ್ ವಾಚ್. ಫೈನಲಿ ರೀಚ್ ಆಗಿದ್ದೀವಿ. ಎಲ್ಲಿ ಅಂತ ಹೇಳ್ಬಿಡ್ಲಾ. ಸೊ ಇಲ್ಲೊಂದು GT ಇದೆ ನೋಡಿ ಗೈಸ್, ಯಾವ ಥರ ಇದೆ. ಹಿಂದೆ ಬ್ರೇಕ್ ಲೈಟ್, ಎಕ್ಸಾಸ್ಟ್ ಟೋಟಲಿ ಚೇಂಜ್ ಥರ. ನನಗೆ ಯಾಕೋ ಜಾತ್ರೆ ಥರ ಅನ್ಸುತ್ತೆ ಗೈಸ್ ಇದೆಲ್ಲ. ಇದು ನಮ್ಗೆ ಇಷ್ಟ ಆಗಲ್ಲ. ಇಷ್ಟ ಆಗೋರ್ಗೆ ಇಷ್ಟ ಆಗುತ್ತೆ, ನಾನೇನು ಹೇಳೋಕ್ಕಾಗಲ್ಲ. ನನಗೆ ಇಷ್ಟ ಆಗಿಲ್ಲ. ಇದೇನು ಗೈಸ್ ಈ ಥರ ಆಗ್ಬಿಟ್ಟಿದೆ. ಫೈನಲಿ ತೊಗೊಂಡೋಗ್ತಾ ಇದ್ದಾರೆ. ಪ್ರೋಸೆಸ್ ಇವಾಗ ಸ್ಟಾರ್ಟ್ ಆಗುತ್ತೆ. ಏನು ಅಂತ ಹೇಳಿದ್ರೆ, ಇದು ನೋಡಿ ಗೈಸ್ ಮಸ್ಟ್ಯಾಂಗ್ ಹೆಂಗಿದೆ. ಸೊ ತುಂಬ ಕಾರೆಲ್ಲ ಬರುತ್ತಿಲ್ಲಿ. ಫುಲ್ ಮಾಡಿಫಿಕೇಷನ್ಸು ಮತ್ತು ಫುಲ್ ಜಾಸ್ತಿ ಕೋಡ್ 6 ಟ್ಯೂನಿಂಗ್ ಹೇಳಿದೆ ನಿಮಗೆ. ಸೊ ಫೈನಲಿ ನಮ್ಮ ಗಾಡಿ ಕೋಡ್ 6 ಟ್ಯೂನ್ ಆಗ್ತಾಯಿದೆ. ನೋಡೋಣ ಸಿ ಯಾವ ಥರ ಬರುತ್ತೆ ಅಂತ. ನಾನು ಆಮೇಲೆ ಹೇಳೋಣ ಅಂತ ಇದ್ದೆ. ಆಲ್ರೆಡಿ ನೀವೆಲ್ಲ ತಮ್ಮನೆಲ್ಲ ನೋಡಿರ್ತೀರಾ ಅಂತ ಹೇಳ್ಬಿಟ್ಟೆ. ಹಾಗೆ ಲೆಟ್ಸ್ ಗೋ. ನೋಡಿ ಗೈಸ್ ಎಷ್ಟು ಕಾರ್ ನಿಂತಿದೆ ಅಂದರೆ ಇಲ್ಲಿ. ತೋರಿಸ್ತೀನಿ ರೀ. ಥರ ಕ್ರೇಜಿ ಅಂದ್ಕೊಳ್ಳಿ. ಎಲ್ಲ ಟ್ಯೂನಿಂಗೇ ಬಂದಿರೋದು. ಫುಲ್ ಕೋಡ್ 6 ಟ್ಯೂನು. ಫಸ್ಟ್ ಸ್ಟೇಜ್ 1 ಸ್ಟೇಜ್ 2
ಸೂಪರ್ ಆಗಿ ನೋಡಿ, ಹೊಸ ಕಾರೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಇಟ್ಲು ಓಡಿಸ್ಬಿಡಂಗಿಲ್ಲ ಶೆಡ್. ಕ್ರೇಜಿ ಗೈಸ್ ನನ್ನ ಡ್ರೀಮ್ ಕಾರ್ ಗೈಸ್ ಇದು. ಹೆಂಗೆ ನಿಂತಿದೆ ನೋಡಿ. ಇದೆಲ್ಲ ಫುಲ್ ಟ್ಯೂನಿಂಗ್ಗೆ ಬಂದಿರೋದು. ಈ ಗಾಡಿನೇ ಫಸ್ಟ್ ಎಷ್ಟು ಪವರ್ ಇದೆ, ಟ್ಯೂನ್ ಮಾಡಿದ್ರೆ ಯಾವ ಥರ ಇರಬೇಡ ಯಪ್ಪ. ಸೊ ಅಲ್ಲಿ ನೋಡಿ ಗೈಸ್, ಅಲ್ಲೊಂದು ನಮ್ಮ ಫೇವ್ರೆಟ್. ಗೈಸ್ ಇವಾಗ ನನ್ನ ಗಾಡಿ ಟ್ಯೂನಿಂಗ್ ತೊಗೊಂಡೋಗಿದ್ದಾರೆ. ಅವ್ರು ಹೇಳಿದ್ದಾರೆ ಒಂದು 3 to 4 hours ಬೇಕು ಟ್ಯೂನ್ ಮಾಡೋಕ್ಕೆ ಅಂತ. ಓಕೆ ಡನ್, ಇಲ್ಲೇ ವೇಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ನೋಡಿ ಇದು ಎಷ್ಟು ಲೋ ಇದೆ, ಏರ್ ಸಸ್ಪೆನ್ಷನ್ ಆಗಿಲ್ಲ, ಡೋರ್ ಸ್ಪ್ರಿಂಗ್ಸ್ ಹಾಕ್ಸಿರೋದು ನೋಡಿ. ಯಪ್ಪ ಕಷ್ಟ ಓಡಿಸೋಕ್ಕೆ. ಗಾಡಿದು ಹೆಂಗೆ ಪ್ರೊಸೆಸ್ ಮಾಡ್ತಾರೆ ಎಲ್ಲ ತೋರಿಸ್ಕೊಡ್ತೀನಿ. ಅದೇ ಗೈಸ್, ಅದು ಫ್ಯೂಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಎಕ್ಸಾಸ್ಟ್ ಎಲ್ಲ ಯಾವ ಥರ ಬಿಸಾಕಿದ್ದು ನೋಡಿ ಗೈಸ್. ಇಲ್ಲಿ ಯಪ್ಪ ಅದು ನೋಡಿ ಗೈಸ್, ನಿಸಾನ್ GTR ಅಲ್ಲಿ ನಿಂತಿದೆ. ಇಲ್ಲಿ ಬಂದರೆ ಡ್ಯಾಮ್ ಗೈಸ್, ಫುಲ್ ಲಕ್ಸುರಿ ಕಾರ್ಸ್. ನಮ್ಮ ಗಾಡಿನೂ ಟ್ಯೂನ್ ಮಾಡಿಸ್ಕೊಂಡು ಹೋಗೋಣ, ಇಲ್ಲಿ ಸೂಪರ್ ಆಗಿರುತ್ತೆ. ಲೆಟ್ಸ್ ಗೋ. ಸೊ ಅದೇ ಗೈಸ್, ಇವ್ರ ಜಾಗ ಎಷ್ಟು ದೊಡ್ಡದಿದೆ ಅಂದರೆ ಕೋಡ್ 6 ಟ್ಯೂನಿಂಗ್ ಅವ್ರದ್ದು ನೋಡಿ. ಪೇಂಟಿಂಗ್ ಹೊಡಿಯೋಕ್ಕೆ ಇಲ್ಲೊಂದು ಸೂಪರ್ ಆಗಿದೆ ಗೈಸ್ ಇವ್ರದ್ದು. ಲಕ್ಸುರಿ ಕಾರ್ಸ್ ಅವ್ರು ಯೂಸ್ ಮಾಡೋದು ನಮ್ಮ ಪ್ರಾಡಕ್ಟ್ ಆಗಿರ್ಬೋದು. ನೋಡ್ತಾ ಇದ್ದೀನಲ್ಲ ಅವಾಗಲಿಂದ ನೋಡಿ. ನಮ್ಮ ಗಾಡಿ ಇವಾಗ ಒಂದು ಫ್ಯೂ ಮಿನಿಟ್ಸ್ ಸ್ಟಾರ್ಟ್ ಮಾಡ್ತಾರಂತೆ. ಇದು ನೋಡಿ ಗೈಸ್, ಇಲ್ಲಿ ನಿಸಾನ್ GTR ಬ್ಯಾಕ್ ಸೈಡ್ ನನ್ನ ಫೇವ್ರೇಟ್ ಕಾರ್ ಐಸ್ ನೋಡಿ. ಯಾವ ಥರ ಕಾಣಿಸ್ತಾ ಇದೆ, ಕ್ರೇಜಿ. ಇದು ಬಸವೇಶ್ವರನಗರ ಹತ್ರನೇ ಇರುತ್ತೆ ಈ ಕಾರು. ಈಗ ನನ್ನ ಫೇವ್ರೇಟ್ ಕಾರ್ ನೋಡಿ ಗೈಸ್, 100% ಗೈಸ್. ಇದು ಈ ಕಾರು ಒಂಥರ ಬ್ಯೂಟಿನೇ ಬೇರೆ ಥರ. ಸೊ ಬನ್ನಿ, ನಮ್ಮ ಗಾಡಿ ಅಲ್ಲಿ ನಿಲ್ಲಿಸಿದ್ದಾರೆ. ಸೊ ಸ್ಟಾರ್ಟ್ ಮಾಡ್ತಾರೆ. ಒಂದು ಸ್ವಲ್ಪ ಗಾಡಿ ಹೀಟ್ ಆಗಿತ್ತಲ್ವಾ, ಸೊ ಕೂಲ್ ಮಾಡ್ತಾ ಇದ್ದಾರೆ. ನೋಡೋಣ ಲಾಸ್ಟ್ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ. ಗೈಸ್ ಫೈನಲಿ ECU ತೆಗ್ದಿದ್ದಾರೆ, ತೊಗೊಂಡೋಗಿದ್ದಾರೆ ಟ್ಯೂನಿಂಗ್ಗೆ. ಸೊ ಫೈನಲಿ ಕೋಡ್ 6 ನೋಡೋಣ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ. ನಾನು ವೇಟ್ ಮಾಡ್ತಾಯಿದ್ದೀನಿ ಗೈಸ್. ಮೇ ಬಿ 4 hours ಆಗುತ್ತೆ. ನಮ್ಮ ಮನೆಗೆ ಹೋಗೋದು ಮೋಸ್ಟ್ಲಿ 8 o'clock ಆಗುತ್ತೆ ಅನಿಸುತ್ತೆ. ಹಾಂ 8ಕ್ಕೆ ನೋ ಬ್ರೋ, 8 o'clock ಆಗ್ಬೋದು. ನೋಡೋಣ, ನಾನು ತೋರಿಸ್ತೀನಿ. ಫುಲ್ ಟ್ಯೂನ್ ಆಗಿ ಗಾಡಿ ರೆಡಿಯಾಗಿ ನಿಂತಿದೆ. DV ಕಿಲ್ಲರ್ ಓಪನ್ ಮಾಡ್ತಾರೆ. ಬೇಗನೆ ಆಯಿತು. ಅವರು 3 to 4 hours ಅಂದಿದ್ರು, 2 hours ಮುಗೀತು, 1.5 hour ಮುಗೀತು. ಸೊ ಲೆಟ್ಸ್ ಸಿ. ಇಸ್ ಫೈನಲಿ ಆಗಿದೆ. ನಿಮ್ಗೆ ತೋರಿಸ್ತೀನಿ ರೀ ಯಾವ ಥರ ಬರುತ್ತೆ ಅಂತ. ಸೊ ನೋಡಿ ಗೈಸ್, ಕೋಡ್ 6 ಟ್ಯೂನ್. ಡ್ಯಾಮ್ ಗೈಸ್, ಡ್ಯಾಮ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಫೈನಲಿ ಕೋಡ್ 6 ಎಲ್ಲ ಆಗಿದೆ. ಕ್ರೇಜಿಯಾಗಿ ಬರ್ತಾ ಇದೆ ಮಾತ್ರ ಪಾಪ್ಸ್ ಆ್ಯಂಡ್ ಬ್ಯಾಂಡ್ಸ್. ಫುಲ್ ಸ್ಯಾಟಿಸ್ಫೈಡ್. ಸೊ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ತೋರಿಸ್ಬೋದು, ಬಟ್ ಪಬ್ಲಿಕ್ಕಲ್ಲಿ ನನಗೆ ಡಿಸ್ಟರ್ಬೆನ್ಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಏನು ಮಾಡೋಣ ನೋಡೋಣ ಇರಿ ಮುಂದೆ ಎಲ್ಲರೂ ಹೋಗುವಾಗ. ಫುಲ್ ಟ್ಯಾಂಕ್ ಫ್ಯೂಲ್ ಹಾಕ್ಸಿ ಮನೆಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಸೌಂಡ್ ಅಂತೂ ಕೇಳಿಸ್ಕೊಳಕ್ಕಾಗ್ತಿಲ್ಲ ಗೈಸ್, ಆ ಥರ ಇದೆ. ಗಾಡಿದು 3% ಪವರ್ ಇನ್ಕ್ರೀಸ್ ಆಗಿದೆ. ಮತ್ತು ಪಾಪ್ಸ್ ಆ್ಯಂಡ್ ಬ್ಯಾಂಡ್ಸ್ ಅಂತೂ ಯಪ್ಪ ಕೇಳಿಸ್ಕೊಳಕ್ಕಾಗಲ್ಲ, ಅಷ್ಟು ಲೋಡಾಗಿ ಬರ್ತಿದೆ. ಸೊ ತೋರ್ಸೋಕ್ಕಾದ್ರೆ ತೋರಿಸ್ತೀನಿ ರೀ ಎಲ್ಲರೂ ಹೋಗುವಾಗ. ಗೈಸ್ ನೋಡಿ, ನಮ್ಮ RCB ಬಸ್ ಹೋಗ್ತಾ ಇದೆ ಗೈಸ್. ನೈಸ್. ನಮ್ಮ ವಿರಾಟ್ ಸರ್ ಎಲ್ಲಿದ್ದಾರೆ ನೋಡೋಣ. ಕ್ರೇಜಿ ಅಂದ್ಕೊಳ್ಳಿ ಕೋಡ್ 6. ಸೊ ನಮ್ಮ ಕಾಲೇಜ್ ಹತ್ರ BKFಗೆ ಬಂದಿದ್ವಿ, ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ತಿನ್ಕೊಂಡಂಗೆ ಸೀದಾ ಮನೆಗೆ ಹೋಗೋಣ ಬನ್ನಿ ಗೈಸ್. ಸೀದಾ ಮನೆಗೆ ಹೋಗೋಣ ಇವಾಗ. ಫೈನಲಿ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಗಾಡಿನೂ ಪಾರ್ಕ್ ಮಾಡಾಯಿತು. ಸೊ ಹೋದಾಗ ಫೈನಲಿ ಕೋಡ್ 6 ಆಯಿತು.
ನಾನು ಫಸ್ಟ್ ಗಾಡಿ ತೊಗೊಳೋ ಟೈಮಲ್ಲೇ ಅನ್ಕೊತಾ ಇದ್ದೆ ಯಾವಾಗ ಮಾಡಿಸೋದು ಅಂತ. ಸೊ ಆ ಟೈಮಲ್ಲಿ ಎಲ್ಲರೂ ಕೋಡ್ 6 ಬೇಡ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ತುಂಬ ಜನ ಹೇಳ್ತಿದ್ರು. ಸೊ ಅದಕ್ಕೆ ನಾನು ಮಾಡ್ಸೋಕ್ಕೆ ಹೋಗಿದ್ದಿಲ್ಲ. ಅದಕ್ಕೆ ಪೋರ್ಟ್ರಾನಿಕ್ಕು, ಕಿಕ್ ಶಿಫ್ಟರು, ಫ್ಯೂಲ್ ಎಕ್ಸ್ ಹಾಕ್ಸಿದ್ದೆ. ಸೊ ಇವಾಗ ಎಲ್ಲ ರಿಮೂವ್ ಮಾಡಿ ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ. ಸೊ ಅದು ಮೂರೂ ನಿಮ್ಗೆ ಏನಾದ್ರು ಬೇಕು ಅಂದರೆ GT ಯಾರಾದರೂ ಮನೆ GT ಆಗಿರ್ಬೋದು, ಇಂಟರ್ಸೆಪ್ಟರ್ ಆಗಿರ್ಬೋದು, ಯಾರಾದ್ರೂ ಮನೆ ಇತ್ತು ಅಂದರೆ ಬೇಕು ಅಂದರೆ DM ಮಾಡಿ, ಬೆಸ್ಟ್ ಪ್ರೈಸಿಗೆ ಕೊಡ್ತೀನಿ. ಮನೇಲೇ ಇದೆ ಎಲ್ಲ, ವಿತ್ ಬಾಕ್ಸ್ ಎಲ್ಲ ಇದೆ. ಕಿಕ್ ಶಿಫ್ಟರ್ದು ಬಾಕ್ಸ್ ಏನು ಬರೋಲ್ಲ, ಅವ್ರು ಪ್ಯಾಕೆಟ್ ಅದು ಎಲ್ಲ ಕ್ಲೀನಾಗಿ ಇಕ್ಕಿದ್ದೀನಿ. ಯಾರಿಗೂ ಬೇಕಂದರೆ DM ಮಾಡಿ. ಸೊ ಯಾಕೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿದ್ರೆ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾ ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಸಿ ಯು, ಬಾಯ್.